ಮುಡಾ ಕೇಸ್ ಸಂಬಂಧಿತವಾಗಿ ಇದೀಗ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದರ ವಿಚಾರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡ್ತಾ ಇದ್ದಾರೆ. 17A ಉಲ್ಲೇಖಿಸಿ ವಾದವನ್ನ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೆಲಸ ಮಾಡುತ್ತೆ 17A. ರಾಜ್ಯಪಾಲರಿಗೆ ಇದರಲ್ಲಿ ಅಧಿಕಾರ ಇರಲ್ಲ, ದೂರುದಾರರಿಗೂ ಕೂಡ ಅನುಮತಿ ಪಡ್ಕೊಳ್ಳಿಕ್ಕೆ ಅಧಿಕಾರ ಇರಲ್ಲ ಅನ್ನೋದರ ಕುರಿತಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಟಿಜೆ ಅಬ್ರಹಾಂ ಅವರು ದೂರನ್ನ ಕೊಟ್ಟಿದ್ರು, ಅದರ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ. ಆದರೆ 17A ಏನ್ ಹೇಳುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಕೋರ್ಟ್ಗೆ ಗಮನಕ್ಕೆ ತರ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ದೂರುದಾರರು 17A ಅಡಿಯಲ್ಲಿ ಅನುಮತಿಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯಪಾಲರು ಕೂಡ ಇದರಲ್ಲಿ ಪರಿಶೀಲನೆ ಮಾಡಲು ಸಾಧ್ಯವಿಲ್ಲ ಅನ್ನೋದರ ಬಗ್ಗೆ ಸಿಂಘ್ವಿ ಅವರು ವಾದಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯಪಾಲರಿಗೆ ಇದರಲ್ಲಿ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇಲ್ಲ, 17A ಪೂರ್ವಾನುಮತಿ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟಿಜೆ ಅಬ್ರಹಾಂ ದೂರು ನೀಡುವಾಗ ಉಲ್ಲೇಖ ಆಗಿದೆ ಈ ಕುರಿತಾಗಿ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖಿಸಿ ಅವರು ದೂರನ್ನ ಕೊಟ್ಟಿದ್ದಾರೆ. ಆ ಬಗ್ಗೆಯೂ ಕೂಡ ಇಲ್ಲಿ ವಾದವನ್ನು ಮಾಡಲಾಗ್ತಾ ಇದೆ. 17A ಅದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೆಲಸ ಮಾಡುತ್ತೆ, ಅದಕ್ಕೆ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಈಗ ಸುದೀರ್ಘ ವಾದವನ್ನ ಮುಂದುವರಿಸಲಾಗ್ತಾ ಇದೆ. 17A ಉಲ್ಲೇಖಿಸಿ ವಾದವನ್ನ ಸಿಂಘ್ವಿ ಅವರು ಮಾಡ್ತಾ ಇದ್ದಾರೆ. ಟಿಜೆ ಅಬ್ರಹಾಂ ದೂರುದಾರ, ಅವರು ಕೆಲ ಕೋರ್ಟ್ಗಳ ತೀರ್ಪನ್ನ ದೂರುಗಳನ್ನ ಉಲ್ಲೇಖಿಸಿ ಇಲ್ಲಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ರೀತಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ವಾದಿಸ್ತಾ ಇದ್ದಾರೆ. ಸುಳ್ಳು ಮಾಹಿತಿ ನೀಡಿರೋ ಅಬ್ರಹಾಂಗೆ ರಾಜ್ಯಪಾಲರು ದಂಡ ವಿಧಿಸಬೇಕು, ಆನಂತರ ನ್ಯಾಯಾಲಯ ದಂಡ ವಿಧಿಸಬೇಕು. ಲೋಕಾಯುಕ್ತರಿಗೂ ಕೂಡ ಅಬ್ರಹಾಂ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಸೆಕ್ಷನ್ 17A ಬಗ್ಗೆ ಮಾತನಾಡಿಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಸಿಂಘ್ವಿ. ಲೋಕಾಯುಕ್ತರಿಗೂ ಅಬ್ರಹಾಂ ದೂರನ್ನ ಕೊಟ್ಟಿದ್ದಾರೆ. ಅವರು ರಾಜ್ಯಪಾಲರಿಗೆ ಮಾತ್ರ ಅಲ್ಲ, ಲೋಕಾಯುಕ್ತರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅಬ್ರಹಾಂಗೆ ಅರ್ಜಿ ಹಿಂಪಡೆಯುವ ಸೂಚನೆಯನ್ನ ಕೊಡಬೇಕಾಗಿತ್ತು ರಾಜ್ಯಪಾಲರು. ನಂತರ ರಾಜ್ಯಪಾಲರಿಗೆ ಕೋರ್ಟ್ನ ದಂಡವನ್ನ ವಿಧಿಸಬೇಕು, ಯಾಕಂದ್ರೆ ಸುಳ್ಳು ಮಾಹಿತಿ, ತಪ್ಪು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ದೂರುಗಳನ್ನು ಉಲ್ಲೇಖಿಸಿ ಅವರು ದೂರನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತರಿಗೂ ದೂರನ್ನ ಕೊಟ್ಟಿದ್ದಾರೆ, ಈ ಕಡೆ ರಾಜ್ಯಪಾಲರಿಗೂ ಕೊಟ್ಟಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ವಾದದಲ್ಲಿ ದೂರುದಾರರ ಒಂದು ಸ್ಟೇಟ್ಮೆಂಟ್, ಅವರ ದೂರಿನ ಬಗ್ಗೆ ವಾದವನ್ನ ಮಾಡಲಾಗ್ತಾ ಇದೆ. 17A ಪೂರ್ವಾನುಮತಿ ಬೇಕಿಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಟಿಜೆ ಅಬ್ರಹಾಂ ಕೊಟ್ಟಿರುವಂತಹ ದೂರನ್ನ ಇಲ್ಲಿ ಉಲ್ಲೇಖ ಮಾಡ್ತಾ, ಅಂದ್ರೆ 17A ಬಗ್ಗೆ ಟಿಜೆ ಅಬ್ರಹಾಂ ದೂರಲ್ಲಿ ಉಲ್ಲೇಖ ಮಾಡ್ತಾರೆ, ಅದರ ವಿವರವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿ ದೂರನ್ನ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ನ ದೂರನ್ನ ಉಲ್ಲೇಖ ಆಗಿದೆ. ಈ ಬಗ್ಗೆ ನಾನು ವಾದ ಮಂಡಿಸಲಿದ್ದೀನಿ ಅಂತ ಸಿಂಘ್ವಿ ಅವರು ತಿಳಿಸಿದ್ದಾರೆ. ಅಬ್ರಹಾಂಗೆ ಅರ್ಜಿ ಹಿಂಪಡೆಯಲು ಸೂಚಿಸಬೇಕಿತ್ತು, ನಂತರ ರಾಜ್ಯಪಾಲರಿಗೆ ಕೋರ್ಟ್ ದಂಡವನ್ನ ವಿಧಿಸಬೇಕು, ಅವರು ತಪ್ಪು ಮಾಹಿತಿಯನ್ನ ಕೊಟ್ಟ ಕಾರಣಕ್ಕೆ. ಸಿದ್ದರಾಮಯ್ಯ ಪರವಾಗಿ ವಕೀಲ ಸಿಂಘ್ವಿ ಅವರು ಪ್ರಬಲ ವಾದವನ್ನ ಮಾಡ್ತಾ ಇದ್ದಾರೆ. ಲೋಕಾಯುಕ್ತರಿಗೆ ಅಬ್ರಹಾಂ ಕೊಟ್ಟಂತಹ ದೂರಿನ ವಿಚಾರವಾಗಿ ಕೂಡ ಪ್ರಸ್ತಾಪಿಸಿದ್ದಾರೆ. ಇಲ್ಲಿ ಸೆಕ್ಷನ್ 17A ಬಗ್ಗೆ ಮಾತನಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಲೋಕಾಯುಕ್ತರಿಗೆ ಕೊಟ್ಟುವಂತಹ ದೂರಿನಲ್ಲಿ 17A ಬಗ್ಗೆ ಮಾತನಾಡಿಲ್ಲ ಅಂತ ಅವ್ರು ತಿಳಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್, ಕರ್ನಾಟಕ ಹೈಕೋರ್ಟ್ನ ಆದೇಶಗಳು ಇವೆ, ಈ ಬಗ್ಗೆ ನಾನು ವಾದವನ್ನ ಮಾಡ್ತೀನಿ ಇಲ್ಲಿ ಅಂತ ಹೇಳಿದ್ದಾರೆ. ಟಿಜೆ ಅಬ್ರಹಾಂ ಸಲ್ಲಿಸಿರುವ ಆಕ್ಷೇಪಣೆ ಗಮನಿಸಬೇಕಾಗಿದೆ. ಅವರು ಏನು ದೂರು ಕೊಟ್ಟಿದ್ದಾರಲ್ಲ ಅದರ ಬಗ್ಗೆ ಅದನ್ನ ಆಕ್ಷೇಪಣೆಯನ್ನ ಗಮನಿಸಬೇಕಾಗಿದೆ. 17A ಅಡಿ ಪೂರ್ವಾನುಮತಿ ಬೇಕಿಲ್ಲ ಅನ್ನುವಂತಹ ಆಕ್ಷೇಪಣೆಯನ್ನ ಅಬ್ರಹಾಂ ಅವರು ಎತ್ತಿದ್ದಾರೆ. ಆದರೆ 17A ಏನು ಹೇಳುತ್ತೆ ಅನ್ನೋದರ ಬಗ್ಗೆ ನಾನು ಈಗಾಗಲೇ ಕೋರ್ಟ್ ಗಮನಕ್ಕೆ ತಂದಿದ್ದೀನಿ. ಪೂರ್ವಾನುಮತಿ ಬೇಕು ಅನ್ನೋದರ ಬಗ್ಗೆ ಅವರು ವಾದಿಸ್ತಾ ಇದ್ದಾರೆ. ಇವೆಲ್ಲ ಕೇವಲ ಪ್ರಕ್ರಿಯೆಗಳಷ್ಟೇ ಅಂತ ಅವರು ಹೇಳ್ತಾರೆ. ಪೂರ್ವಾನುಮತಿ ಪಡ್ಕೊಳ್ಳೋದು ಬಿಡೋದು ಎಲ್ಲವೂ ಕೂಡ ಕೇವಲ ಪ್ರಕ್ರಿಯೆ ಅಂತ ಹೇಳ್ತಾರೆ. ಆದರೆ ಆ ಕಾಯ್ದೆಯ ಅಡಿ ನೋಡೋಕೆ ಹೋದ್ರೆ ಪೂರ್ವಾನುಮತಿಯ ಅವಶ್ಯಕತೆ ಇದೆ ಅನ್ನೋದರ ಬಗ್ಗೆ ಮನದಟ್ಟು ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ರಾಜ್ಯಪಾಲರು ಅಬ್ರಹಾಂಗೆ ದಂಡ ವಿಧಿಸಿ ದೂರನ್ನ ವಜಾ ಮಾಡಬೇಕಿತ್ತು, ಅದರ ಬದಲಾಗಿ ಅದನ್ನ ಆಕ್ಸೆಪ್ಟ್ ಮಾಡಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ವಾದಿಸ್ತಾ ಇದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಲೋಕಾಯುಕ್ತರಿಗೆ ಅಬ್ರಹಾಂ ಕೊಟ್ಟಂತಹ ದೂರು, ರಾಜ್ಯಪಾಲರಿಗೆ ಕೊಟ್ಟ ದೂರಿನ ಬಗ್ಗೆ ಇಲ್ಲಿ ಮಾತನಾಡ್ತಾರೆ. ಜೊತೆಗೆ ಅಬ್ರಹಾಂ ಎತ್ತಿರುವಂತಹ ಆಕ್ಷೇಪದ ಬಗ್ಗೆ, ಅಂದ್ರೆ ಪೂರ್ವಾನುಮತಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ವಾದಿಸಲಾಗ್ತಾ ಇದೆ. ಏನಾಗ್ತಾ ಇದೆ ದಿವ್ಯಾ? ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಇವತ್ತು ಕರ್ನಾಟಕದಲ್ಲಿ ಮತ್ತೆ ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಅದು
ಸಿಎಂ ಸಿದ್ದರಾಮಯ್ಯನವರ ಪರವಾಗಿ. ಕಳೆದ ಬಾರಿ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ಒಂದಷ್ಟು ತಡೆಯನ್ನು ಕೊಡಿಸುವ ಕೆಲಸವನ್ನು ಮಾಡಿದ್ರು, ಇಂಟ್ರಿಮ್ ಆರ್ಡರನ್ನು ಪಡ್ಕೊಂಡಿದ್ರು, ತನಿಖೆಗೆ ತಡೆಯನ್ನು ಪಡ್ಕೊಂಡಿದ್ರು, ಕೆಳಹಂತದ ನ್ಯಾಯಾಲಯದ ಆದೇಶಗಳಿಗೆ ತಡೆಯನ್ನು ಪಡ್ಕೊಂಡಿದ್ರು. ಹೀಗಾಗಿ 29ನೇ ತಾರೀಕು ಇವತ್ತು 2:30ಕ್ಕೆ ಮತ್ತೆ ವಿಚಾರಣೆಯನ್ನು ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಇಡಲಾಗಿತ್ತು. ಇವಾಗ ವಿಚಾರಣೆ ಆರಂಭವಾಗಿದೆ. ಇದೀಗ ಮತ್ತೆ ತಮ್ಮ ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಆರಂಭ ಮಾಡಿದ್ದಾರೆ. ಆರಂಭದಲ್ಲಿ ರಾಜ್ಯಪಾಲರ ಪರ ಯಾರು ಕೂಡ ವಾದವನ್ನು ಮಂಡನೆ ಮಾಡೋದಿಲ್ಲ. ಅವರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರಾ ಇಲ್ವಾ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅನ್ನೋ ಮಟ್ಟಿಗೆ ಹೇಳಿದ್ದಾರೆ. ಅದಾದ ಬಳಿಕ ಇವರು ತಮ್ಮ ವಾದವನ್ನು ಮತ್ತೆ ಮಂಡನೆ ಮಾಡ್ತಿದ್ದಾರೆ. 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವಾಗ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ಪೊಲೀಸ್ ಅಧಿಕಾರಿ ಯಾರಿರ್ತಾನೋ ಆತ ಯಾರು ಕಾಂಪಿಟೆಂಟ್ ಅಥಾರಿಟಿ ಇರ್ತಾರೋ ಅಂಥವ್ರ ಹತ್ರ ಬಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಬೇಕಿತ್ತು. ಇಲ್ಲಿ ಈತ ಅಂದರೆ TJ ಅಬ್ರಾಹಂ ಅವರು ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು SP ಆಗಲಿ ಅಥವಾ ಲೋಕಾಯುಕ್ತ IG ಆಗಲಿ ಲೋಕಾಯುಕ್ತ ADG ಆಗಲಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿಲ್ಲ. ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೇಳಿರೋದು ಇಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯಪಾಲರ ಬಳಿ ಬಂದು ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ದಾರೆ. ಮತ್ತೆ 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುವ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನು ಸಹ ಸಲ್ಲಿಸಿದ್ದಾರೆ. ಈ ಮೂಲಕ ಇವರು ಕೋರ್ಟ್ನ ಸಮಯವನ್ನು ಹಾಳು ಮಾಡ್ತಿದ್ದಾರೆ. ಈ ಒಂದು ದೂರು ಬಂದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.